ಈ ಮೂರು ಕ್ಷೇತ್ರಗಳ ಗೆಲುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ರಿಯಾಕ್ಷನ್ ಗೆಲ್ಲಲಿಕ್ಕೆ ಒಂದು ಕಡೆ ಅಭಿವೃದ್ಧಿ, ಒಂದು ಕಡೆ ಗ್ಯಾರಂಟಿ, ಇನ್ನೊಂದು ಕಡೆ ನಮ್ಮ ಕಾರ್ಯಕರ್ತರ ಈ ಸಲ ನಾವು ಗೆಲ್ಲಿಸಲೇಬೇಕಂತ ಒಂದು ಛಲದಿಂದ ಚುನಾವಣೆ ಮಾಡಿದರು. ಅದರ ತಕ್ಕಂತೆ ಶಾಸಕರು, ಮಂತ್ರಿಗಳು, ಉಪಮುಖ್ಯಮಂತ್ರಿ CM ಅವರು ಕೂಡ ಅಷ್ಟೇ ಅದಕ್ಕೆ ಸಪೋರ್ಟಿವ್ ಆಗಿ ಮಾಡೋದ್ರಿಂದ ನಾವು ಈ ಸುಲಭವಾಗಿ 3 ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ನಾವು ಚನ್ನಪಟ್ಟಣ ಮತ್ತು ಸಿಗ್ಗಾಂವಲ್ಲಿ ಗೆಲ್ಲಂತ ಎಲ್ಲ ಕಡೆ ಸರ್ವೆಗಳು, ಜನರಲ್ ಟಾಕ್ಸ್ ಇತ್ತು. ನಾವು ಭಾಳ ಸೊಂಡ್ರು ಒಂದು ಗೆಲ್ತೀವಿ ಅಂತಿತ್ತು. ಗೆಲ್ಲಲಿಕ್ಕೆ ಇಷ್ಟೆಲ್ಲ ಕಾರಣ ಆಗಿದೆ. ಸೊ ಗೆದ್ದಂಥ ಅಭ್ಯರ್ಥಿಗಳು ಮತ್ತು ಅಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದಿಸ್ತೇನೆ. ಈಗ ಸಿದ್ದರಾಮಯ್ಯ ತಾವು ಉಸ್ತುವಾರಿ ವಹಿಸಿಕೊಂಡಿದ್ರಿ ಸರ್, ಪ್ರಮುಖವಾಗಿ ಗೆಲುವಿಗೆ ಏನು ಕಾರಣಗಳು ತಾವು ಕಂಡುಕೊಂಡಾಗ? ಈ ಕಾರಣ ನಾವು 5 ಸಲ ಯಾಕೆ ಸೋತೀವಿ ಅಂದರೆ ಅಲ್ಲಿ ಲೀಡರ್ಶಿಪ್ ಕೊರತೆ ಇತ್ತು ರೀ, ಒಳ್ಳೆಯದು. ಮತ್ತು ನಮ್ಮ ಅಭ್ಯರ್ಥಿಗೆ ಲೀಡರ್ಶಿಪ್ಪು ತೆಗೆದುಕೊಳ್ಳಿಕ್ಕೆ ಕೊನೆಗಳಿಗೆಲ್ಲಿಗೆ ಅಸಾಧ್ಯ ಆಗ್ತಾಯಿತ್ತು. ಅಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭಾವನೆ ಕೂಡ ಅಲ್ಲಿ ಪ್ರತಿ ಚುನಾವಣೆಯಲ್ಲಿ ಅದೇ ಪ್ರಮುಖ ಪಾತ್ರ ವಹಿಸ್ತಾ ಇತ್ತು. ನಾವು ಅಲ್ಲಿ ಆಮೇಲೆ ನಮ್ಮ ಶಿವಾನಂದ ಪಾಟೀಲ್ ಅವರು, ಮಾನೆ ಅವರು, ಅನೇಕ ನಾಯಕರಲ್ಲಿ ನಾವು ಫ್ರಂಟ್ ಲೈನಲ್ಲಿ ಬರೋದ್ರಿಂದ ಹಿಂದೂ ಮುಸ್ಲಿಂ ಅನ್ನೋದು ಭಾಳ ದೂರ ಆಗಿ ಅದು ಕಾಂಗ್ರೆಸ್ ಕ್ಯಾಂಡಿಡೇಟು ಅಹಿಂದ ಕ್ಯಾಂಡಿಡೇಟ್ ಅನ್ನೋ ಭಾವನೆ ಬರೋದ್ರಿಂದ ನಾವು ಗೆಲ್ಲಕ್ಕೆ ಸಾಧ್ಯತೆ. ಮತ್ತು ವಿಶೇಷವಾಗಿ ಅಹಿಂದ ಓಟ್ ಇಲ್ಲಿವರೆಗೆ ಚದುರಿ ಹೋಗ್ತಾಯಿತ್ತು, ಹೆಚ್ಚು BJP ಪಾಲಾಗ್ತಿತ್ತು. ಈ ಸಲ 70% ಅಹಿಂದ ವರ್ಗ ಕಾಂಗ್ರೆಸ್ ಪರವಾಗಿ ಬರೋದ್ರಿಂದ ನಾವು ಗೆಲ್ಲೋದು ಭಾಳ ಸುಲಭವಾಗಿ ಗೆಲ್ಲಕ್ಕೆ ಸಾಧ್ಯ ಆಯಿತು. ಮಾಜಿ ಮುಖ್ಯಮಂತ್ರಿ ಮಗ, ಆ ಮಗನನ್ನು ಸೋಲಿಸಿದಂಥ ಕೀರ್ತಿ ನಿಮಗೆ ಸಲ್ಲುತ್ತೆ. ಯಾಕಂತಂದರೆ ಅನೇಕ ದುಡ್ಡಿದಂಥವ್ರು ದುಡ್ಡಿನ ಒಂದು ಹೊಳೆನೇ ಹರಿದಿರ್ತಂದು. ಆ ಕ್ಷೇತ್ರದಲ್ಲಿ ಯಾವ ಥರ ಸ್ಟ್ರಾಟಜಿ ಮಾಡಿರ್ತಾವೆ? ಅದೇ ಹೇಳಿದಲ್ಲ, ಅಹಿಂದ ವರ್ಗು ನಮ್ಮಿಂದ ದೂರ ಇತ್ತು ಇಲ್ಲಿವರೆಗೆ. ಅಹಿಂದ ವರ್ಗ ನಮ್ಮ ಕಡೆ ಬಂತು. ಹಿಂದೂ ಮುಸ್ಲಿಂ ಅನ್ನೋ ಭಾವನೆ ಅವ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಡ್ಕೊಳ್ಳಿ ಇನ್ಸಿಡೆಂಟ್ ಇರ್ಬೋದು, ವಕ್ಫ್ ಆಸ್ತಿ ಬಗ್ಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದರು. ಪ್ರತಿ ಚುನಾವಣೆ ಮಾಡ್ತಿರೋ ಸಕ್ಸಸ್ ಆಗ್ತಿದ್ರು. ಈ ಸಾರಿ ಅದು ಸಕ್ಸಸ್ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ನಾವು ಅವಕಾಶ ಮಾಡಿಕೊಡಲಿಲ್ಲ. ಹೀಗಾಗಿ ಗ್ಯಾರಂಟಿ ಕೂಡ ಭಾಳಷ್ಟು ಕೈ ಹಿಡ್ದಿದೆ. ಸೊ ಒಳ್ಳೆಯ ಸರ್ಕಾರ ಇದೆ ಅನ್ನೋದು ಕೂಡ ಭಾವನೆ ಜನರಲ್ಲಿದೆ. ಅದನ್ನು ಕಾರ್ಯಕರ್ತರ ಮೂಲಕ ಮತದಾರರಿಗೆ ಮೂಡಿಸುವಂಥ ಪ್ರಯತ್ನ ಮಾಡಿದ್ರು. ಆರಂಭಿಕ ಲೆಕ್ಕಾಚಾರ ಬೇರೆ ಸರ್. ಫಸ್ಟ್ 3 ಕ್ಷೇತ್ರದಲ್ಲಿ 2 ಕ್ಷೇತ್ರ BJP ಬರ್ತದೆ, 1 ಕಾಂಗ್ರೆಸ್ ಬರ್ತದೆ. ಏನು ಮೆಚ್ಚುಗೆ? ಅದೇ ಇಲ್ಲ, ನಾವು ಓನ್ಲಿ ಸೊಂಡ್ರು ಮಾತ್ರ ಗೆಲ್ಕಂತಿತ್ತು. ಅದ್ರಾಗಂತಿ ನಾವು ಸಿಗ್ಗಾಂತಿ ಯಾವ ಕಾಲಕ್ಕೆ ಗೆಲ್ಲಲ್ಲ ಅನ್ನೋ ಎಲ್ಲರ ಭಾವನೆ. ಯಾಕೆಂದರೆ ಅಲ್ಲಿ ಒಬ್ಬರು ಮುಸ್ಲಿಂ ಕ್ಯಾಂಡಿಡೇಟ್ ಇರೋದ್ರಿಂದ ಭಾವನೆ ಹಾಗೆ ಆಗ್ತಾಯಿತ್ತು. ಹಿಂದೂ ಮುಸ್ಲಿಂ ಆಗುತ್ತೆ, ಮುಸ್ಲಿಂ ಗೆಲ್ಲೋಲ್ಲ ಅನ್ನೋ ಭಾವನೆ ನಮಗೆ ಎಷ್ಟು ಜನ ಕೇಳಿದರು. ಮುಸ್ಲಿಂ ಬಿಟ್ಟು ಬೇರೆ ಕೊಡಬೇಕಾಗಿತ್ತು. ಆದರೆ ನಾವು ನ್ಯಾಯ ಕೊಡಬೇಕಾದ್ರೆ ಮುಸ್ಲಿಮಿಗೆ ಕೊಡಲೇಬೇಕಾಗಿತ್ತು. ಕೊಟ್ಟಿದ್ದೀವಿ, ಗೆಲ್ಲಿಸಿದ್ದೀವಿ. ಕಾರಣ ಅಹಿಂದ ಮತ ಒಂದಾಯಿತು, ಲೀಡರ್ಶಿಪ್ ಬಂತು. ಹಿಂದೂ ಮುಸ್ಲಿಂ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಎಲ್ಲೋ ಒಂದು ಕಡೆ ಜಮೀರ್ ಹೇಳಿಕೆ ಉಲ್ಟಾ ಆಗ್ಬೋದು ಅಂತ ಹೇಳಿ ಮಾತು ಕೇಳ್ಬೋದು. ಉಲ್ಟಾ ಕೆಲವು ಸರಿ ಆಗ್ತೈತಿ, ಕೆಲವು ಸರಿ ಆಗೋಲ್ಲ. ಎರಡೂ ಒಂದು ಸಲ ಲಾಭನೂ ಆಗ್ತೈತಿ, ನಷ್ಟನೂ ಆಗ್ತೈತಿ. ಈ ಸಲ ಲಾಭ ಆಗಿದೆ. ಸೊ ಹೀಗಾಗಿ ಸಿಗ್ಗಾಂವದಲ್ಲಿ ಗೆದ್ದದ್ದು ನಮಗೆ ವಿಶೇಷ. ಸರ್, ಈಗ ಅಹಿಂದ ವರ್ಗದ ಮತಗಳನ್ನು ಕಾಂಗ್ರೆಸ್ನಂತ ತೆಗೆದುಕೊಂಡು ಬರಲಿಕ್ಕೆ ಏನೆಲ್ಲ ತಾವು ತಂತ್ರಗಾರಿಕೆ ಮಾಡಿದ್ರಿ? ಯಾಕಂತಂದ್ರೆ ದಿಢೀರಂತೆ ಕೇವಲ 15 ದಿವಸ ಅಂತರದಾಗ ಹೋದ್ರಿ, ದಿಢೀರಂತೇಳಿ ಇಡೀ ಫಲಿತಾಂಶವನ್ನೇ ಉಲ್ಟಾ ಮಾಡಿದ್ರಿ. ಏನು ಅಂತದ್ದು ಮ್ಯಾಜಿಕ್ ಮಾಡಿದ್ರಿ ಅಂತ ಅಲ್ಲಿ? ನೋಡಿ, ಚುನಾವಣೆ ಅದು ಆಯುರ್ವೇದಿಕ್ ಔಷಧಿ ಇದ್ದಂಗೆ, ಎಲ್ಲನೂ ಹೇಳಲಿಕ್ಕಾಗಲ್ಲ. ನಾವು ಹೆಂಗೆ ಗೆದ್ದೀವಿ, ಏನು ಗೆದ್ದೀವಿ ಪೂರ್ತಿ ಹೇಳಿದ್ರೆ ಮತ್ತು ನಮ್ಮ ನೆಕ್ಸ್ಟ್ ಅವರೇ ಅದನ್ನೇ ಮಾಡ್ತಾರೆ. ಈ ಸಿಗ್ಗಾಂವ್ ಚುನಾವಣೆ ಅಂದರೆ ಆಯುರ್ವೇದಕ್ಕೆ ಹಳೆ ಅಂಗಡಿ ಇರಲ್ಲ, ಆ ಡಬ್ಬಾಗದಾಗ ಒಂದು ಕೈ ಹಾಕ್ತಾನೆ, ಈಗ ಕೊಡ್ತಾನೆ, ಜಡಿ ಬುತ್ತಿ ತೆಗಿತಾನೆ, ಇದು ತೆಗೆದು ಕುಟ್ಟಿ ಕೊಡ್ತಾನೆ. ಹಂಗಿದು ಸಿಗ್ಗಾಂವ್ ಚುನಾವಣೆ ಆಯುರ್ವೇದಿಕ್ ಔಷಧ ಕುಟ್ಟಿದ್ವಿ. ಏನೇನು ಜೋಡಿಸಿವಿ ಅಂತ ಹೇಳಲಿಕ್ಕೆ ಆಗೋಲ್ಲ. ಸ್ಟ್ರಾಟಜಿ ಅಂದರೆ ಮೊದಲು ಅಹಿಂದ ವರ್ಗ ಒಂದಾಗಿತ್ತು. ಇಲ್ಲಿವರೆಗೆ ಅಹಿಂದ ವರ್ಗ 70% ಬೊಮ್ಮಾಯಿಯವ್ರ ಪರ ಕೆಲಸ ಮಾಡ್ತಿತ್ತು. ಈ ಸಾರಿ ಸಿಂಪಲ್ ಆಗಿ 70% ನಮ್ಮ ಪರವಾಗಿ ಕೆಲಸ ಮಾಡಿದೆ.
ಇನ್ನು ಕೆಲವರು ಸ್ಟ್ರಾಟಜಿ ಮಾಡಿದೀವಿ, ಅದೆಲ್ಲ ಆಯುರ್ವೇದಿಕ್ ಔಷಧಿದಂಗೆ ಹೇಳಲಿಕ್ಕೆ ಆಗೋಲ್ಲ. ಅದು ಹೆಂಗೆ ಮಾಡು ಏನು ಮಾಡು ಅಂತ ಸೀಕ್ರೆಟ್ ಅದು. ಅಲ್ಲ, ಸರ್, ಈಗ ಈ ಗೆಲುವಿನಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮತ್ತೊಂದು ಪವರ್ಫುಲ್ ನಾಯಕರು ಅಂತ ಎಸ್ ಡೆಫಿನೆಟ್ಲಿ. ನಮ್ಮ ಮೊನ್ನೆ ಚಿಕ್ಕೋಡಿ ಕೂಡ ಗೆಲ್ಲಿಸ್ತೀವಿ, ಲೀಡರ್ಶಿಪ್ ಬಂತು. ಇದನ್ನು ಕೂಡ ಇಡೀ ರಾಜ್ಯ ನೋಡ್ತಾ ಇತ್ತು. ಇವರಿಗೆ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಿದ್ದಾರೆ, ಮಾಜಿ ಮುಖ್ಯಮಂತ್ರಿ ಗೆಲ್ಲಿಸ್ತಾರ. ಅದು ಮಾಜಿ ಮುಖ್ಯಮಂತ್ರಿ ಪ್ರಬಲ ಜಾತಿ ವಿರುದ್ಧ ಎಲೆಕ್ಷನ್ ಮಾಡ್ತಿದ್ದಾರೆ. ಭಾಳಷ್ಟು ಚಾಲೆಂಜ್ ನಮಗೂ ಇತ್ತು. ನಾವು ಕೂಡ ಗೆಲ್ತೀವಿ ಅಂತ 100ಕ್ಕೆ 100 ವಿಶ್ವಾಸ ಇತ್ತು. ಅಲ್ಲಿ ಕಾರ್ಯಕರ್ತರೆಲ್ಲ ಕೂಡಿ ಗೆಲ್ಲಿಸಿದ್ದಾರೆ. ಸೊ ಅದೆಲ್ಲ ಶ್ರೇಯಸ್ ಕೂಡ ಸ್ಥಳೀಯ ಕಾರ್ಯಕರ್ತರಿಗೆ ಹೋಗಬೇಕು. ಲೀಡರ್ ಫ್ರಮ್ ಈ ರೀಜನ್ದಿಂದ ಅಂತ ಈಗ ಜಾರಕಿಹೊಳಿ ಅವರು ಏನಾದರೂ ಸೀರಿಯಸ್ ಆಗಿ ತಗೊಂಡ್ರೆ ಅದನ್ನ ಬಿಡಲ್ಲ, ಗೆಲ್ಲಿಸ್ತಾರೆ ಅನ್ನುವಂಥ ಸಂದೇಶ ಹೋಯ್ತಾರೆ. ಇಲ್ಲ, ಅದೇ ಚುನಾವಣೆ ಅಂದರೆ ನಮಗೆ ಹೆಂಗೆ ಮಾಡ್ತೀವಿ ಬೇರೆಯವ್ರಿಗೆ ಹಾಗೆ ಮಾಡಬೇಕು. ನಮ್ಮ ಕಾನ್ಸೆಪ್ಟ್ ಅದು. ಈಗ ನಮ್ಮ ಬರೀ ಸುಮ್ಮನೆ ನಾಮಕೆ ವಾಸ್ತಿ ಬರೋದು, ಭಾಷಣ ಮಾಡೋದು, ವಾಟ್ಸಪ್ದಾಗ ಫೋಟೋ ತೆಗೆದು ಹೋಗೋದಲ್ಲ. ನಮ್ಮ ಚುನಾವಣೆ ಎಷ್ಟು ಸೀರಿಯಸ್ ಮಾಡ್ತೀವಿ ಆವಾಗ ಮಾಡಿದ್ರೆ ಪಕ್ಷ ಬೆಳಿತೈತೆ. ಮತ್ತು ಇನ್ನೂ ಅವ್ರಿಗೆ ಗೆಲ್ಲಿಸ್ಲಿಕ್ಕೆ ಆಯ್ತು. ಇಲ್ಲಾಂದರೆ 4 ಸಾರಿ ನಾವು ಮುಸ್ಲಿಂ ಸೀಟನ್ನು ಕಳ್ಕೊಂಡಿದ್ವಿ ಅಲ್ಲಿ. ನಾವು ಸುಮ್ಮನೆ ನಾಮಕೆ ವಾಸ್ತಿ ಮಾಡಿದ್ರೆ ಸೋಲ್ತಿತ್ತು ಅದು. ಆದರೆ ನಾವು ನಮ್ಮ ಚುನಾವಣೆ ಯಾವ ರೀತಿ ಮಾಡ್ತೀವಿ ಅದೇ ಮಾದರಿಯಲ್ಲಿ ಮಾಡೋದ್ರಿಂದ ಅದು ಗೆಲುವು ಸಾಧ್ಯ ಆಯಿತು. ಸರ್, ಇವಾಗ ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಶಕ್ತಿ ಮತ್ತಷ್ಟು ತಮ್ಮ ಫಲವತ್ತತೆ ಕೊಡ್ತಾ ಇದೆ ಸರ್. ಇವಾಗ ಬರಬೇಕು. ಯಾವ ರೀತಿ ಮುಂದೆ ಈ ಕಾನ್ಸೆಪ್ಟು ನಮ್ಮ ಪಕ್ಷದವರು ಎಲ್ಲ ಕಡೆ ಉಪಯೋಗ ಮಾಡ್ಕೋಬೇಕು, ಇಡೀ ರಾಜ್ಯದ ತುಂಬ. ಇಲ್ಲಿ ಅಷ್ಟೇ ಅಲ್ಲ, ಇದೊಂದು ಉದಾಹರಣೆ, ಮಾಡೆಲ್. ಈ ಥರ ಮಾಡಿದ್ರೆ ಕಾಂಗ್ರೆಸ್ಗೆ ಯಾವಾಗೂ ಸೋಲಿಲ್ಲ. ಇದನ್ನು ಉಪಯೋಗ ಮಾಡ್ಕೋಬೇಕು. ಸರ್, ಅಂದ್ರೆ ಇದು ಸರ್ ಮುಂದಿನ ಎಲೆಕ್ಷನ್ದಲ್ಲಿ ಸೇಮ್ ಸ್ಥಾನಕ್ಕೆ ಕ್ಲಿಯರ್ ಇದೆ. ಸೊ ಮುಂದಿನ ಎಲೆಕ್ಷನ್ದಲ್ಲಿ ಇದು ಸ್ಟ್ರೆಂಥನ್ ಆಯಿತು ಅಂತ ಸ್ಟ್ರೆಂಥನ್ ಆಯ್ತಲ್ಲ. ಮುಸ್ಲಿಮರನ್ನ ಇಡೀ ಅವ್ರಿಗೂ ಒಂದು ಸಂದೇಶ ಹೋಯಿತು, ನಾವು ಗೆಲ್ತೀವಿ, ಎಲ್ಲರೂ ಮನಸ್ಸು ಮಾಡಿ ನಮ್ಗೆ ಗೆಲ್ಲಿಸ್ಬೋದು ಅನ್ನೋ ಒಂದು ಸಂದೇಶ ಹೋಯ್ತು. ಇಲ್ಲಿವರೆಗೆ ಅವರು ಒಂಥರ ನೆಗೆಟಿವ್ ಆಗಿದ್ರು, ನಮ್ಗೆ ಯಾರೂ ಸಪೋರ್ಟ್ ಮಾಡೋಲ್ಲ, ಚುನಾವಣೆಯಲ್ಲಿ ನಿಲ್ಲಿಸ್ತಾರ, ಹೋಗಿಬಿಡ್ತಾರ, ಸೋಲ್ತೀವಿ, ಅಲ್ಲಿ ಹಿಂದೂ ಮುಸ್ಲಿಂ ಆಗ್ತದೆ, ಇನ್ನೇನಾರು ಆಗ್ತದೆ. ಈ ಸಾರಿ ಆಗಕ್ಕೆ ಬಿಡಲಿಲ್ಲ ನಾವು. ಸೊ ಮುಸ್ಲಿಂ ಸಮಾಜದಲ್ಲಿ ಕೂಡ ಇದೊಂದು ಸಂದೇಶ ಹೋಗಿದೆ. ಎಲ್ಲ ಮುಖಂಡರು ನಮಗೆ ಜೋಡಿ ಪ್ರಯತ್ನ ಮಾಡಿದ್ರೆ ನಾವು ಕೂಡ ಗೆಲ್ತೀವಿ ಅನ್ನೋ ಒಂದು ಸಂದೇಶ ಹೋಗಿದೆ ಈ ಚುನಾವಣೆ ಮುಖಾಂತರ. ಮಾಡಿದ್ರಲ್ಲ, ಪರಿಣಾಮ ಬೀರಿಲ್ವಾ? ನೋಡಿ, ಹೊತ್ತದಲ್ಲಿ 650 ಕೇಸ್ ಇದೆ ಹಾವೇರಿ ಜಿಲ್ಲೆಯಲ್ಲಿ. ಎಟ್ರೆ 650. ಅದರಲ್ಲ 200 ಜನ ಮುಸ್ಲಿಮ್ ನೋಟಿಸ್ ಕೊಟ್ಟಿದ್ದಾರೆ. ಮತ್ತೆ ಎಲ್ಲಿ ಪ್ರಶ್ನೆ ಇಲ್ಲಿ ಗೊತ್ತಾಗುತ್ತೆ. 150 ಜನ ಅಷ್ಟೇ ಹಿಂದೂಗಳು, ಇನ್ನು ಮಿಕ್ಕಿದರ ಇಫೆಕ್ಟೆಡ್ ಪಾರ್ಟಿ ಮುಸ್ಲಿಮು. ಸೊ ಹಿಂಗಾಗಿ ಅದು ಇಫೆಕ್ಟ್ ಆಗೋಲ್ಲ. ಮತ್ತು ನಿಮಗೆ ಇಫೆಕ್ಟ್ ಆದರೆ ಅಷ್ಟೇ ಸಮಸ್ಯೆ ಇಲ್ಲ, ಇಡೀ ಸಮಾಜಕ್ಕೆ ಏನು ಸಂಬಂಧ ಅದು. ಈಗ ಅವನು ಇಂಡಿವಿಜುವಲ್, ಅದು ಕೋರ್ಟ್ ಇದೆ, ಕಚೇರಿ ಇದೆ, ಕಾನೂನು ಇದೆ, ಅವನು ಫೈಟ್ ಮಾಡಬೇಕು. ಅದನ್ನು ಎಲ್ಲ ಇಡೀ ಹಿಂದೂ ಸಮಾಜಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ರೆ ಅದರಲ್ಲಿ ಹೆಚ್ಚು ಇಫೆಕ್ಟ್ ಆದವರು ಮುಸ್ಲಿಮರು. ಎಷ್ಟು ನೋಟಿಸ್ ಇದೆ ಅದ್ರಾಗ 70% ಎಲ್ಲ ಮುಸ್ಲಿಮ್ ಇರಿದ್ದಾರೆ. ಹೀಗಾಗಿ ಅದು ಎಫೆಕ್ಟ್ ಆಗಲಿಲ್ಲ. ಸರ್, ಈ ಚುನಾವಣೆ ಫಲಿತಾಂಶ ನಾಯಕತ್ವ ಬದಲಾವಣೆಗೆ ಪೂರ್ವ ನಿರ್ನಾಮ ನೀಡ್ತಾ? ಇಲ್ಲ, ನಾಯಕ ಇಲ್ಲ. ನಮಗೂ ಒಂದು ಇದು ಚುನಾವಣೆಯಿಂದ ನಮಗೂ ಒಂದು ಪ್ರಮೋಷನ್, ಡಬಲ್ ಪ್ರಮೋಷನ್ ಆಯಿತು. ಅಂದ್ರೆ ಎಷ್ಟು ಒಂದೇ ಈಗ ಡಬಲ್ ಆಯಿತು, ಸಿಂಗಲ್ ಆಗ್ಬಿಟ್ಟು ಡಬಲ್ ಪ್ರಮೋಷನ್ ಆಯಿತು ಅಷ್ಟೇ. ಇಲ್ಲ, ಅದಿಲ್ಲ, ಅದು ಈಗೆಲ್ಲ ಮುಗಿದೋದು ಅಧ್ಯಾಯ. ಈಗ DCM ಇಲ್ದೇ ಗೆಲ್ಲಿಸಿದ್ರಲ್ಲ, ಈಗ ಸಾಕಲ್ಲ, ಮತ್ತೆ ಮಾಡೋದು. 28 ಅಂತ ಹೇಳಿರಲ್ಲ, 28ರಲ್ಲಿ ಇದೆಯಲ್ಲ. ಸರ್, ಅಥವಾ ಸಿದ್ದರಾಮಯ್ಯ ಸದ್ಯಕ್ಕೆ ಗಟ್ಟಿ ಆಯ್ತು ಅಂತ ಹೇಳಿ ಈ ಸದ್ಯಕ್ಕೆ ಫಲಿತಾಂಶ ಸಿಎಂ ಬದಲಾವಣೆ ಏನಿದೆ ಸರ್? CM ಸಿದ್ದರಾಮಯ್ಯ ಚುನಾವಣೆ ಸೀಟ್ ಗಟ್ಟೆ ಇದೆ. ಅದೇನು ಯಾವಾಗ ಅಳಿಯಾಡಿ ಇಲ್ಲ, ಗಟ್ಟೆ ಇದೆ, ಅದೇ ಪ್ರಶ್ನೆ ಇಲ್ಲ. ಅಂದ್ರೆ 5 ವರ್ಷ ಅವರೇ ಕಂಟಿನ್ಯೂ ಇದ್ದೇ ಇರ್ತಾರೆ. ಈ ಚುನಾವಣೆ ಫಲಿತಾಂಶ ಆಗದೇ ಇದ್ರು ಕೂಡ ಅವ್ರು ಇರ್ತಿದ್ರು. ಇದೇನು ಗೆದ್ರನೇ ಇರ್ತಾರಂತಲ್ಲ, ಗೆಲ್ಲದೇ ಇದ್ರು ಕೂಡ ಅವರೇ ಇರ್ತಿದ್ರು. ಅದನ್ನ ಪ್ರಶ್ನೆ ಗೆದ್ದಿದ್ರೆ ಹೆಚ್ಚಿನ ಬಲ ಬಂತು. ಖಂಡಿತ ಬಂತು, ಸರ್, ಪಕ್ಷಕ್ಕೆ ಬಂತು. ಭಾರತದಲ್ಲಿ ದೊಡ್ಡ ಸೆಟ್ಬ್ಯಾಕ್ ಆಗಿದೆ ಅಲ್ಲ ಇಂಡಿಯಾ ಅಲಯನ್ಸ್ಗೆ ಕಾಂಗ್ರೆಸ್ ಇಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನೋಡಬೇಕು. ನೋಡಿ, ಅದು ಅದೇ ಹೇಳಲ್ಲ, ಇದು ಭಾಳ ದಿನದಿಂದ ನಡೀತಾ ಇತ್ತು. ಅಲ್ಲಿ ಲೀಡರ್ಶಿಪ್ ಸೋಲಿಕ್ಕೆ ಲೀಡರ್ಶಿಪ್ ಕೊರತೆ. ನಾವು ಟಿಕೆಟ್ ಕೊಡೋದು ಕೊನೆಗಳಿಗೆ ಅಲ್ಲಿ. ಸೊ ಕಳೆದ ಸಾರಿ ಪಠಾಣ್ ಅವ್ರು ಸೋತರು ಕೂಡ 1.5 ವರ್ಷ ಅವರು ಕಾನ್ಸ್ಟಿಟ್ಯೂನ್ಸಿಲೇ ಉಳಿದ್ರು. ಸೊ ನಾವು ಗೆಲ್ಲಲಿಕ್ಕೆ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಕಾರ್ಯಕರ್ತರ ಜೊತೆ ಉಳಿದ್ರು. 2 ಕಡೆ ನಾವು ಪಟ್ಟಣ ಪಂಚಾಯತಿ ಗೆದ್ದಿವಿ, ಸವಣೂರು ಮತ್ತು ಬಂಕಾಪುರ.
ಮತ್ತು ನಮ್ಮ ಕಾರ್ಯಕರ್ತರ ಆಗೋಗುಗಳ ಬಗ್ಗೆ ಪ್ರತಿ ದಿವಸ ಅವ್ರ ಜೊತೆ ಇರ್ತಾಯಿದ್ರು, ಪಕ್ಷದ ಜೊತೆ ಸಂಬಂಧ ಇಟ್ಟಿದ್ರು. ಸೊ ಹೀಗಾಗಿ ಅವ್ರಿಗೆ ಟಿಕೆಟ್ ಕೊಡೋದ್ರಿಂದ ಅದು ಅನುಕೂಲ ಆಯಿತು. ಸರ್ ಸ್ಟಾರ್ಟಿಂಗ್ ಪಠಾಣ ಬಂಡಾಯ ಇದ್ದಿದ್ರು ಅವ್ರು ಹೆಂಗೆ ಮನವೊಲಿಸಿದ್ರು? ನೋಡಿ, ಯಾಕಂದರೆ ಖಾದ್ರಿ ಖಾದ್ರಿ ಅವರು ಪ್ರಯತ್ನ ಮಾಡಿದ್ರು. ಅವರು ಎಲ್ಲರೂ ಅವ್ರ ಸಮುದಾಯದವರು, ಪಕ್ಷದ ಮುಖಂಡರು ಅವ್ರಿಗೆ ನೀವು ನಿಲ್ಲೋದ್ರಿಂದ ನಮ್ಗೆ ಕಷ್ಟ ಆಗುತ್ತೆ, ನೀವು ಸೋಲ್ತೀರ ನಾವು ಸೋಲ್ತೀರ ಅಂತ ಸಂದೇಶ ಹೇಳಿದ್ರು ಅವ್ರಿಗೆ. ಹೀಗಾಗಿ ಅವ್ರು ಮನವೊಲಿಸ್ಲಿಕ್ಕೆ ಅವ್ರ ಮುಖಂಡರು ಎಲ್ಲ ಮುಸ್ಲಿಂ ಮುಖಂಡರು ಸೊ ಯಶಸ್ವಿ ಆದರು. ಸೊ ಅವ್ರ ಮಾತಿಗೆ ಅವ್ರ ಬೆಲೆ ಕೊಟ್ಟು ವಾಪಸ್ ತೊಗೊಂಡ್ರು. ಸರ್, ಮಹಾರಾಷ್ಟ್ರದಲ್ಲಿ ಸೆಟ್ ಬ್ಯಾಕ್ ಆಗಿದೆ ಕಾಂಗ್ರೆಸ್ ಅಲಯನ್ಸ್ಗೆ, ಅದನ್ನ ಹೇಗೆ ತಗೋತಾ ಇದ್ದಾರೆ ಪಾರ್ಟಿ? ಈ ಮಷಿನ್ ಇರೋವರೆಗೆ ಇದು ಹಿಂಗೆ ಸಮಸ್ಯೆ ಇರೋದಾರ ಇದೆ ಎಲ್ಲ ಕಡೆ. ಮಷಿನ್ ಎಲ್ಲಿವರೆಗೆ ಹೋಗ್ತೈತಿ ಅಲ್ಲಿವರೆಗೆ ಇದು ಗಿವ್ ಆ್ಯಂಡ್ ಟೇಕ್, ಒಂದು ನಮಗೆ ಕೊಟ್ಟರು ಒಂದು ದೊಡ್ಡದವ್ರು ತೊಗೊಂಡ್ರು, ಹಿಂಗಾಗಿ ಇರೋದೇ ಇಲ್ಲ. ಇದೇ ಮಷೀನಲ್ಲಿ ಫಾಲ್ಟ್ ಇದೆ ಅಂತ ಹೇಳ್ತಿರ್ತಾವ. ಸರ್, ಈಗ ಜಾರ್ಖಂಡ್ ತಮ್ಮ ಪರವಾಗಿ ಇಲ್ಲ, ಸಿಗ್ಗಾಂವ್ ನಮ್ಮ ಮುಖ್ಯ, ನಮ್ಮ ಸ್ಟೇಟ್ ಭಾಳ ಮುಖ್ಯ ಇತ್ತು. ಸಿಗ್ಗಾಂವ್ ಬಿಟ್ಟು ನಮ್ಗೆ ಭಾಳ ಮುಖ್ಯ ಇತ್ತು. ಸರ್, ಜಾರ್ಖಂಡ್ನು ತಾವು ಇದನ್ನು ನೋಡಿ ಕಾಂಗ್ರೆಸ್ಸಿಗೆ ಒಂದು ಗೆಲುವಿನ ಅದ್ರ ಕಡೆ ಯಾವ ರೀತಿ ನೋಡ್ತಾರೆ? ನೋಡಿ, ಈಗಾಗಲೇ ಅದ್ರ ಬಗ್ಗೆ ಮಷಿನ್ ಬಗ್ಗೆ ಇಡೀ ರಾಷ್ಟ್ರ ತುಂಬ ಸಮಸ್ಯೆ ಇದೆ, ಅದ್ರ ಬಗ್ಗೆ ಡೌಟ್ಫುಲ್ ಇದೆ. ಅದು ಸರಿಯಾಗುವವರೆಗೆ ಇದು ಆರೋಪ ಅದ್ರ ಮ್ಯಾಗ ಇದ್ದೇ ಇರೋದು ಯಾವಾಗಲೂ. ಎಸ್ 100% ಆ ಥರದ್ದು ಸಮಸ್ಯೆ ಇದ್ದೇ ಇದೆ, ಇಲ್ಲದೇ ಇದ್ರೆ ಹಿಂಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಹಾರಾಷ್ಟ್ರದಲ್ಲಿ ಗೆಲುವು ಎಸ್ ಯುಎಂ ಇಂಟರ್ಪ್ರಿಟೇಷನ್ ತಮ್ಮ ಕನ್ವೀನಿಯನ್ಸ್ ಪ್ರಕಾರ ಕಾಂಗ್ರೆಸ್ ಅವರು ಮಾಡ್ತಾರೆ ಅಂತ ಅಲಿಗೇಷನ್ ಬರ್ತಾ ಇದೆ. ಕರ್ನಾಟಕದಾಗ ಗೆದ್ದಾಗ ಯುಎಂ ಸರಿ ಇತ್ತು, ಈಗ ಸೋತಾಗ ಮಹಾರಾಷ್ಟ್ರದಲ್ಲಿ ಸೋತಾಗ ಯುಎಂ ಏನು ಕೇಳ್ತಾವ? ನೋಡಿ, ಅದ್ರಾಗ ಗಿವ್ ಆ್ಯಂಡ್ ಟೇಕ್ ಇದೆ. ಒಂದು ಕಡೆ ಕೊಡ್ತಾರೆ, ಒಂದು ಕಡೆ ಕಸ್ಕೊಳ್ತಾರೆ, ಹಂಗೆ ಸಿಸ್ಟಮ್ ಇದೆ. ನೀವು ಎಲ್ಲಿ ಬೇಕಲ್ಲಿ ಅವ್ರು ಅಡ್ಜಸ್ಟ್ ಮಾಡ್ತಾರೆ. ಈಗ ಮೊನ್ನೆ ಜಮ್ಮು ನಮಗೆ ಕೊಟ್ಟರು, ಹರಿಯಾಣ ಅವ್ರು ತೊಗೊಂಡ್ರು, ಈಗ ಜಾರ್ಖಂಡ್ ನೀವು ತೊಗೊಳ್ಳಿ ಅಂತ ಹೇಳಿದ್ರು, ಬಾಂಬೆ ಅವ್ರು ತೊಗೊಂಡ್ರು. ಅಡ್ಜಸ್ಟ್ಮೆಂಟ್, ಅದರಲ್ಲೇ ಅಡ್ಜಸ್ಟ್ಮೆಂಟ್ ಇದೆ. ಮಹಾರಾಷ್ಟ್ರದ ಚುನಾವಣೆ ಈಗ ಮಹಾರಾಷ್ಟ್ರದ ಗೆಲುವನ್ನು ಬಿಜೆಪಿಯ ಗೆಲುವನ್ನು ಅದಾನಿ ಅವ್ರ ಗೆಲುವು, ಅದಾನಿ ಅವ್ರ ಉದ್ಯಮ ಗೆಲುವು ಅಂತಂದು ಉಲ್ಲೇಖ ಮಾಡ್ತಾ ಇದ್ದಾರೆ ಸರ್, ಚರ್ಚೆ ನಡೀತಾ ಇಲ್ಲ, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಹೇಳಲ್ಲ, ನನಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಸರ್, ಈಗ ಕಾರ್ಪೊರೇಷನ್ದಲ್ಲಿ ಕಮಿಷನ್ ಇದರಿಂದ ಅಡ್ಮಿನಿಸ್ಟ್ರೇಟಿವ್ ಸಮಸ್ಯೆಗಳು ಆಗ್ತಾ ಇದಾವೆ ಅಂತ ಚಾಲುವಾಗಿದೆ ಸರ್. ಯಾಕಂದ್ರೆ ಈಗ ಸೀನಿಯರ್ ಆಫೀಸರ್ ಇರೋದ್ರ ಮುಂಚೆ ಸೀನಿಯರ್ KAS ಆಫೀಸರ್, IAS ಆಫೀಸರ್, ಕಮಿಷನರ್ ಅಂತ ಹಾಕ್ತಾ ಇದ್ರಿ. ಈಗ ಜೂನಿಯರ್ ಗ್ರೇಡ್ ಬಿ ಆಫೀಸರ್ ಹಾಕಿದ್ರಿಂದ ಅದೇ ಸಮಸ್ಯೆ ಆಗ್ತಾ ಇದೆ ಅಂತ ಸ್ಟಾರ್ಟ್ ಆಗಿದೆ. ನೋಡೋಣ, ಅದ್ರ ಬಗ್ಗೆ ನಮಗೂ ಐಡಿಯಾ ಇಲ್ಲ, ಅದು ನೋಡೋಣ. ನೀವು ಹೇಳ್ದಂಗೆ ಅವ್ರು ಜೂನಿಯರ್ ಇದ್ದಾರೆ, ಇಲ್ಲಿವರೆಗೆ ಸೀನಿಯರ್ KS IAS ಬರ್ತಾಯಿದ್ರು, ಈಗ ಬಂದಿಲ್ಲ. ಅದ್ರ ಬಗ್ಗೆ ನೋಡಿ, ನಾವು ಗಮನ ಹರಿಸಿಲ್ಲ, ಚುನಾವಣೆ ಇರೋದ್ರಿಂದ ಸರಿ ಗಮನ ಹರಿಸ್ತೀವಿ. ಅಸೆಂಬ್ಲಿ ಸಿದ್ಧತೆ, ಅಧಿವೇಶನ ಸಿದ್ಧತೆಗಳು ಈಗ ಸಾಯಂಕಾಲ ಮೀಟಿಂಗ್ ಕರೆದಿದ್ದೀವಿ DC ನೇತೃತ್ವದಲ್ಲಿ 5:30ಗೆ. ಸೊ ಎಲ್ಲ ರಿವ್ಯೂ ಮಾಡ್ತೀವಿ, ಈಗಾಗಲೇ ಮಾಡಿದ್ದಾರೆ ತಯಾರಿ. ಅಲ್ಲಿ ವಿಶೇಷವಾಗಿ ಈ ಸಲ ಅಧಿವೇಶನದಲ್ಲಿ ಏನಾದ್ರು ಬೆಳಗಾವಿ ಜಿಲ್ಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಅದೆಲ್ಲ ಅದು ಬೇರೆ ಪಾರ್ಟ್. ಈಗ ನಾವು ಇದಕ್ಕೆ ತಯಾರಿ ಬಗ್ಗೆ ಮಾತ್ರ ಸಾಯಂಕಾಲ 5:30ಗೆ ಮೀಟಿಂಗ್ ಕರೆದಿವ್ರೆ. ಈಗಾದರೆ ಜಾತಿ ಗಣತೆ ಬಗ್ಗೆ ಈ ಅಸೆಂಬ್ಲಿ ಈ ಅಧಿವೇಶನದಲ್ಲಿ ಏನಾದರೂ ಚರ್ಚೆ ಆಗುತ್ತಾ ಅಥವಾ ಏನಾದರೂ ಸರ್ಕಾರ ಒಂದು ನಿಲುವನ್ನು ಕಟ್ತಾ ಆದರೂ ಆಗ್ಬೋದು, ಯಾಕಂದ್ರೆ ಅಲ್ಲಿ ಚರ್ಚೆ ಆಗ್ಬೋದು ಅದ್ರ ಬಗ್ಗೆ. ಚರ್ಚೆ ಅಲ್ಲಿ ಅಧಿವೇಶನ ಚರ್ಚೆ ಆಗಲೇಬೇಕಿರೋದು. ಸರ್, ಒಳ ಮೀಸಲಾತಿ ಕುರಿತು ಈಗಾಗಲೇ ಕೆಲವೊಂದು ಬೇಡಿಕೆಗಳು ಆಯ್ತಾಯ್ತು, ಅದ್ರ ಬಗ್ಗೆ ಸರ್ಕಾರ ಪಾಸಿಟಿವ್ ಆಗಿದೆ ಹೇಳಿದಿಲ್ಲ, ಪಾಸಿಟಿವ್ ಆಗಿದೆ ಅಂತ ಹೇಳಿದ್ದೀವಿ. ಆದರೆ ಅದಕ್ಕೆಲ್ಲ ಸಾಧಕ ಬಾಧಕ ನೋಡಿ ಡಿಸಿಷನ್ ತಗೋದು. ಬೆಳಗಾವಿ ಜಿಲ್ಲಾ ಅಧಿವೇಶನದಲ್ಲಿ ನಾವು ಪ್ರಸ್ತಾಪ ಮಾಡ್ತೀವಿ ಅನ್ನುವಂಥ ಮಾತು ಹೇಳಿದ್ದಾರೆ. ಅದೇನು ಅಧಿವೇಶನಕ್ಕೆ ಅವಶ್ಯಕತೆ ಇಲ್ಲ, ಅದು ಕ್ಯಾಬಿನೆಟ್ ಡಿಸಿಷನ್ ಅಷ್ಟೇ. ಅಲ್ಲೇನು ಚರ್ಚೆ ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ಕ್ಯಾಬಿನೆಟ್ನಲ್ಲಿ ನಿರ್ಣಯ ಆದರೆ ಮುಗಿತು ಅಷ್ಟೇ. ಇನ್ನೊಂದು ಕಡೆ ಬೈಲೊಂಗಲಿ ಶಾಸಕರು ಕೂಡ ಜಿಲ್ಲೆ ಮಾಡೋದಾದ್ರೆ ಬೈಲೊಂಗಲಿ ಮಾಡಬೇಕು, ಇಲ್ಲ ಅಂತಂದ್ರೆ ಮಾಡಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವ್ರವ್ರ ಡಿಮಾಂಡ್ ಇದೆ, ಅವ್ರವ್ರ ಡಿಮಾಂಡ್ ಇದ್ದೇ ಇದೆ ಮುಂಚೆಯಿಂದ. ಇನ್ನು ಅವ್ರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಅವರು 2 ಕಡೆ, ಒಂದು ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮ ಇದ್ರೆ ಅಲ್ಲಿ ಪ್ಲಸ್ ಇದು 2 ಕಡೆ ಬರ್ತದಾರೆ. ಸೇಮ್ ಪಗ್ರ ಒಂದು ಮಂಡ್ಯ ಕಾರ್ಪೊರೇಷನ್ದಲ್ಲಿ ಅಮೃತ ಯೋಜನೆಯಲ್ಲಿ ಅನುದಾನದಲ್ಲಿ ಕಾರ್ಪೊರೇಟ್ಗೆಲ್ಲ ಹಂಚಿಕೆ ಪ್ರಾರ್ಥನೆ ಆಗ್ತದೆ ಮಾಡೇ ಮಾಡ್ತಾರೆ ಅವ್ರು. ಮುಂಚೆಯಿಂದ ಮಾಡ್ಯಾರ, ಈಗೂ ಮಾಡ್ತಾರೆ ಅವ್ರು. ನಮ್ಗೆ ಈ ಕಾರ್ಪೊರೇಟ್ ವಿರೋಧ ಪಕ್ಷದ ಹಣ ಭಾಳ ಕಡಿಮೆ ಕೊಡ್ತಾರೆ, ಕೊಡೋಲ್ಲ ಒಂದು ಸಾರಿ ಅವ್ರು ಮಾಡ್ತಾರೆ. ಅದಕ್ಕಾಗಿ ನಾವು ಡೈರೆಕ್ಟಾಗಿ ಅವ್ರು ಗೌರ್ಮೆಂಟ್ನಿಂದ ಫಂಡ್ ಕೊಡಿಸಿದ್ದೀವಿ.